ಒಂದು ಕೆಜಿ ಜೋಳದಲ್ಲಿ ಅಳ್ಳು ಉದ್ದಾಗ 4 ರೂಪಾಯಿ ನಿಮಗೆ ಅಳ್ಳು ಉಳಿತಿರಲಿಲ್ಲ ಬಾಟ್ಲಿ ಒಳಗೆ ಉಳಿದಿರಲ್ವಾ? ಓಕೆ, ಅಲ್ಲಿ ನೀವು ಆ ಜೋಳವನ್ನು ಹಾಕಿದಾಗ 1 ಕೆಜಿ ಜೋಳದಲ್ಲಿ ಅಷ್ಟು ಪಾಪ್ಕಾರ್ನ್ ಆಗ್ತಾವ, ಬಾಕಿ ಏನಾಗ್ತವ ವೇಸ್ಟ್ ಆಗ್ತವೆ. ಸೊ ನೀವೆಲ್ಲ ಪಾಪ್ಕಾರ್ನ್ ಓಕೆ. ನಾನು ನಿಮ್ಮನ್ನು ಏನೊಂದು ಪರಿಗಣಿಸ್ತೀವಿ, ಜೋಳಗಳಲ್ಲಿ ನೀವೆಲ್ಲ ಪಾಪ್ಕಾರ್ನ್, ನಿಮ್ ಜೊತೆಗೆ ಬರದೇ ಇರೋರು ಏನ್ ಮಾಡಕ್ಕಾಗಲ್ಲ, ವೇಸ್ಟ್. ಹೌದಲ್ಲ? ಕಾಂಪಿಟೇಟಿವ್ ಎಕ್ಸಾಮ್ ಹೋಗಿ ಅಂದ್ರೆ ಸಾಫ್ಟ್ ಕಲಿಬೇಡ, ಕಂಪ್ಯೂಟರ್ ಕಲಿಬೇಡ, ಇಂಗ್ಲಿಷ್ ಟೈಪಿಂಗ್ ಕಲಿಬೇಡ, ಕನ್ನಡ ಟೈಪಿಂಗ್ ಕಲಿಬೇಡ, ಏನು ಕಲಿಬೇಡ. ಯಾಕಂದ್ರೆ ಕಾಂಪಿಟೇಟಿವ್ ಅಂದ್ರೆ ನಿನಗೆ ನೆಕ್ಸ್ಟ್ ಕ್ವಶನ್ ಕೇಳಂಗಿಲ್ಲ. ಹೌದಲ್ಲ? 8 ತಾಸು ಹೋಗ್ತಾರಂತ ನಮ್ಮ ಹುಡುಗರಲ್ಲಿ ಧಾರಾಳಿ ಕೊಡ್ತಾರ, 8 ತಾಸು ಹೋಗ್ತೀನಂತಾರ. ಬೆಳಗ್ಗೆ ಹೋದ್ರು ರೂಮ್ ಬಾಗ್ಲಾಕಿರ್ತೀವಿ, ಮಧ್ಯಾಹ್ನ ಹೋದ್ರು ರೂಮ್ ಬಾಗ್ಲಾಕಿರ್ತೀವಿ, ರಾತ್ರಿ ಹೋದ್ರು ರೂಮ್ ಬಾಗ್ಲಾಕಿರ್ತೀವಿ. ಆಮೇಲೆ 6 ಗಂಟೆಗೆ ಹೊರಕೊಡ್ತಾರೆ, ಕಣ್ಣು ಕೆಂಪಗಾಗಿರ್ತದೆ, ಕೋಲ್ಡ್ ಬರ್ತಾರೆ, ಚಾಕುಡಿ ಆಗಿ ಅಂದ್ರೆ ಅಷ್ಟು ಮಕ್ಕಳೇ ಯಾಕಂದ್ರೆ ಅಲ್ಲಿ ಒಂದು ಮಗನೇ ಕಳಿಸ್ತಿರ್ತಾರ. ನೀವು ಮನೆಯಾಗಿದ್ದರೆ ಹುಲ್ಲು ಹಾಕುವಂತ ಉದ್ಯೋಗ ಅವಶ್ಯಕತೆ ದಟ್ ಇಸ್ ನಾಟ್ ಕಾಮನ್ ಸೆನ್ಸ್. ಓಕೆ, ಈಗ ಅವ್ರು ಸ್ವಲ್ಪ ನೋಡ್ರಿ MBBS ಮಾಡ್ತಾರೆ, ಅವನಿಗೂ ಹೋಗ್ಬೇಕು. ಕಾಂಪಿಟೇಷನ್ ಅಲ್ಲ. ಈಗ ಅಣ್ಣ ತಮ್ಮ ದೊಡ್ಡವ್ರು ಹೆಂಗ್ ಹೋಗ್ತಾರೆ, 2ನೇ ಹೆಂಗ್ ಹೋಗ್ತಾರೆ, 3ನೇ ಹೆಂಗ್ ಹೋಗ್ತಾರೆ, ನಿಮ್ಮಲ್ಲಿ ಕಾಂಪಿಟೇಷನ್ ಇರ್ತದೆ. ಕಾಂಪಿಟೇಷನ್ ಬರೀ ಹೊಟ್ಟೆ ಕಿಚ್ಚಿಂದ ಆಗ್ಬಾರ್ದು, ಸಾಧನೆಯಿಂದ ಆಗ್ಬೇಕು, ಸಾಧನೆಯಿಂದ. ಓಕೆ, ಗುಡ್. ಓಕೆ, ನೋಡಿ ಕನ್ನಡದಲ್ಲಿ ನಾನು ಕೇಳಿದಿರಲ್ಲ, ಕನ್ನಡದಲ್ಲಿ ನೀವು ಹೇಳಕ್ ಬರ್ಬೇಕು ಸದ್ಯಕ್ಕೆ. ಇಂಗ್ಲಿಷ್ ಬೇಡ, ಗೊತ್ತಾಗ್ತದೆ. ಇಂಗ್ಲಿಷ್ ಬೇಕು, ಆಕ್ಚುಲಿ ನಿಮ್ಗೆ ಬರಲ್ಲ, ಆದ್ರೆ ಕಲಿಬೇಕಲ್ಲ. ದಿನ ನ್ಯೂಸ್ ಪೇಪರ್ ಓದ್ಬೇಡ ಅಂತ ಯಾರು ಹೇಳ ಸರ್? ರೊಕ್ಕ ಇಲ್ಲ ಸರ್, ದಿನ 4 ರೂಪಾಯಿ ಯಾವ ಬಡಿತಾರೆ ಸರ್, ಬಡತನ ಐತಿ ಸರ್. ಒಂದು 4 ಕೆಜಿ ಹಿಟ್ಟು ತರ್ತಾರೆ, ನೀವು ಅಂಗಡಿಗೆ ಹೋಗಿ ತರ್ತಿರಲಿಲ್ಲ, 4 ಕೆಜಿ ಹಿಟ್ಟು ತರುವಾಗ ಅವ್ರು ಪಟ್ಟಣ ಇಟ್ಕೊಡ್ತಾರಲ್ಲ, ಅದು ಇಂಗ್ಲಿಷ್ ಇರ್ತದೆ. ನಿಮ್ ಟೆಕ್ಸ್ಟ್ ಬುಕ್ ಇಂಗ್ಲಿಷ್ ಐತಿ, ಕರೆಕ್ಟ್? ಓದ್ಬೇಕು, ಶ್ರಮ ಪಡ್ಬೇಕು. ರೈಟ್? ಓಕೆ. ಸೊ ಈಗ ನಾನು ಬೆಳಗ್ಗಿಂತ ನಿಮ್ಗೆ ಹೇಳಿರೋದೇನು? ಓಕೆ, ಹುಡುಗಿನ ಕಲಿಯೋದಾಗ್ಲಿ, ಹುಡುಗಿನ ಕಲಿಯೋದಾಗ್ಲಿ, ಅವೆಲ್ಲ ಜಾಬ್ ಇಂಡಿಪೆಂಡ್. ಹುಡುಗಿರು ಯಾರು ಬರ್ಬೇಕು? ಯಾರು ಬರ್ಬೇಕು? ಹುಡುಗಿರು ಬಾಳೆ, ನದಿದು ಬಾಳೆ. ಯಾರು ಕಲಿಬೇಕು? ಜಾಬ್ ಕಲಿದೀವಿ ಅಂತ ಇಲ್ಲ. ಜಾಬ್ ಬಂದ್ರೆ ಆಮೇಲೆ ಗರ್ಲ್ ಫ್ರೆಂಡ್, ಆಮೇಲೆ ಹೇಳ್ತೀವಿ. ಇಲ್ಲಾಂದ್ರೆ ನಾಯಿಗ ಕಾಗಿ ಕಾವು ಹೋಗ್ತತಿ, ಬೆಕ್ಕು ಮ್ಯಾವ್ ಆಗ್ತತಿ. ಹೌದಲ್ಲ? ಅದು ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ಯಾರ ದೇವರು. ಆದ್ರೆ ಮನುಷ್ಯ ಮಾತ್ರ ಎಲ್ಲ ಮಾಡಬಹುದು. ಬೆಕ್ಕು ಬೆಕ್ಕಂಗಿರಕ್ಕಷ್ಟೇ ಸಾಧ್ಯ, ನಾಯಿಯಂಗಿರಕ್ಕಷ್ಟೇ ಸಾಧ್ಯ, ಹುಲಿಯಂಗಿರಕ್ಕಷ್ಟೇ ಸಾಧ್ಯ, ಮೊಲದಂಗಿರಕ್ಕಷ್ಟೇ ಸಾಧ್ಯ. ಆದ್ರೆ ದೇವರು ಮನುಷ್ಯನಿಗೆ ಮಾತ್ರ ಎಲ್ಲ ನಾಲೆಡ್ಜ್ ಕೊಟ್ಟಾನೆ. ಆ ನಾಲೆಡ್ಜ್ ಉಪಯೋಗಿಸ್ಕೋಬಹುದು. ಹೌದಲ್ಲ? ಈಗ ನಾನು ನಾಯಿ ಬರೋದಕ್ಕೂ ಬರ್ಬೋದು, ಬೆಕ್ಕು ಹೊರಟು ಮಾಡೋದಕ್ಕೂ ಮಾಡ್ಬೋದು. ಕರೆಕ್ಟಾ? ನೋಡಿ ಎಷ್ಟು ವಿಚಿತ್ರ ನೋಡು. ಮನುಷ್ಯನಲ್ಲಿ ದೇವರು ಎಲ್ಲ ಚಾಯ್ಸ್ ಕೊಟ್ಟಾನೆ, ಆದ್ರೆ ಪ್ರಾಣಿಗಳಿಗೆ ಚಾಯ್ಸ್ ಕೊಟ್ಟಿಲ್ಲ. ನೀವು ಅದನ್ನು ಉಪಯೋಗಿಸ್ಬೇಕು. ಪಾಪ ಪ್ರಾಣಿಗಳಿಗೆ ಚಾಯ್ಸ್ ಇಲ್ಲ. ಬೆಕ್ಕ ನಾಯಿ ಆಗಕ್ ಚಾನ್ಸ್ ಇಲ್ಲ, ನಾಯಿ ಬೆಕ್ಕಾಗಕ್ ಚಾನ್ಸ್ ಇಲ್ಲ, ಹುಲಿ ಬೆಕ್ಕಾಗಕ್ ಚಾನ್ಸ್ ಇಲ್ಲ, ಬೆಕ್ಕು ಹುಲಿ ಆಗಕ್ ಚಾನ್ಸ್ ಇಲ್ಲ. ಪ್ರಾಣಿಗಳಿಗೆ ಚಾಯ್ಸೇ ಇಲ್ಲ. ಮನುಷ್ಯನಿಗೆ ಮಾತ್ರ ಚಾಯ್ಸ್ ಇದೆ. ಅದನ್ನ ಸದುಪಯೋಗ ಮಾಡ್ಕೊಳ್ಳಿ, ಆ ಬುದ್ಧಿನ ಓಡಿಸಿ ಅಂತ ಹೇಳ್ತಿದ್ದ. ಕರೆಕ್ಟಾ? ಗುಡ್. ಈಗ ಚಂದದ ಜೀವನ ನೀಡಿರೋ ಗುರುಗಳು, ನಮ್ಮ ಗುರುಗಳು.